ಇನ್ನು ಈ ಬಾರಿಯ ಮೈಸೂರು ದಸರಾದಲ್ಲಿ ವೈಮಾನಿಕ ಪ್ರದರ್ಶನ ಅಂದರೆ ಏರ್ ಶೋಗೆ ಅನುಮತಿ ಕೊಡಿ ಅಂತ ಕೇಳೋದಕ್ಕೆ ಮುಖ್ಯಮಂತ್ರಿಗಳು ಇವತ್ತು ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಅವರನ್ನ ಭೇಟಿ ಮಾಡಿದ್ರು. ಒಪ್ಪಿಗೆ ಕೊಟ್ಟಿದ್ದಾರೆ. ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಮನವಿಯ ಮೇರೆಗೆ ರಾಜನಾಥ್ ಸಿಂಗ್ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ನಾಳೆ ಪ್ರಧಾನಿ ಮೋದಿ ಭೇಟಿಗೆ ಸಮಯವನ್ನು ಕೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಪ್ರಧಾನಿ ಮೋದಿ ಅವರು ಕೂಡ 5 ದೇಶಗಳ ಪ್ರವಾಸಕ್ಕೆ ಹೋಗಿದ್ದಂಥವರು ಇವತ್ತು ನೈಟ್ ಏನೋ ಬರ್ತಾ ಇದ್ದಾರೆ. ಪರ್ಮಿಷನ್ ಸಿಕ್ಕಿದ್ರೆ ನಾಳೆ ಅವರು ಭೇಟಿ ಮಾಡಬಹುದು. ಬಟ್ ಈ ಸರ್ತಿ ಮೈಸೂರು ದಸರಾದ ಆಕರ್ಷಣೆ ಅಂತಂದರೆ ಹೆಚ್ಚು ಕಡಿಮೆ ಏರ್ ಶೋ ಅಂತ ಹೇಳ್ಬೋದು. ಬೆಂಗಳೂರಿನಲ್ಲಿ ಆಗುತ್ತಲ್ಲ ಆ ರೀತಿ ಏರ್ ಶೋ, ಜೊತೆಗೆ ಹೆಲಿಕಾಪ್ಟರ್ನಲ್ಲಿ ಮೈಸೂರು ಪ್ರದಕ್ಷಿಣೆ, ಇವೆಲ್ಲ ಈ ಹಿಂದೆ ಮಾಡಿದ್ರು. ಅದೇ ರೀತಿ ಹೆಲಿಕಾಪ್ಟರ್ನಲ್ಲಿ ಮೈಸೂರು ನಗರ ಪ್ರದಕ್ಷಿಣೆ ಅಂತ ಬೇಕಾದರೆ ಒಂದು ಪ್ರೋಗ್ರಾಮ್ ಮಾಡಿ ಅದಕ್ಕಿಷ್ಟು ಅಂತ ಫೀಸ್ ಫಿಕ್ಸ್ ಮಾಡಿ ಒಬ್ಬೊಬ್ಬರಿಗೆ ಕರ್ಕೊಂಡು ಹೋಗ್ತಕ್ಕಂಥದ್ದು ಇವೆಲ್ಲ ಆಗಬಹುದು. ಒಟ್ಟಾರೆ ಈ ಸರ್ತಿ ಅದ್ದೂರಿ ದಸರಾ ಮಾಡಬೇಕು ಅಂತ ಸಿದ್ದರಾಮಯ್ಯನವರು ನಿಶ್ಚಯ ಮಾಡಿದ್ದಾರೆ. 10-11 ದಿನಗಳ ದಸರಾ ಈ ಸರ್ತಿ. ಅದರ ಜೊತೆಗೆ ಏರ್ ಶೋ ಕೂಡ ಸೇರಿದ್ರೆ ಮತ್ತಷ್ಟು ಮಗದಷ್ಟು ಪ್ರವಾಸಿಗರನ್ನು ಮೈಸೂರಿಗೆ ಸೆಳೆಯಬಹುದು. ಪ್ರವಾಸೋದ್ಯಮ ಇನ್ಕ್ರೀಸ್ ಆಗುತ್ತೆ ಅಂತಕ್ಕಂಥ ಲೆಕ್ಕಾಚಾರ. ಹಾಗಾಗಿ ಆ ಕೆಲಸ ಆಗುತ್ತೆ. ವೈಮಾನಿಕ ಇದಕ್ಕೆ ಏರ್ ಶೋಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಇನ್ನು ಉಳಿದು ಇದಕ್ಕೆ ಪಾಸಿಟಿವ್ ಆಗಿ ಉತ್ತರ ಕೊಟ್ಟಿದ್ದಾರೆ. ಇನ್ಯಾರಾದ್ರೂ ಕೇಂದ್ರ ಸಚಿವರನ್ನು ಭೇಟಿ ಮಾಡ್ತೀರಾ ಸರ್? ಪ್ರೈಮ್ ಮಿನಿಸ್ಟರ್ ಕೇಳಿದ್ದೀನಿ, ಅವ್ರು ಕೊಟ್ಟರೆ ಭೇಟಿ ಮಾಡ್ತಾರೆ. ಹೋದ ಸಾರಿನೇ ಕೇಳಿದ್ದೆ, ಅವರು ಇದ್ರೆ ನಾಳೆ ಕೊಟ್ಟರೆ ನಾಳೆ ನೋಡ್ತೀನಿ. ಓಕೆ, ಸೊ ಅಲ್ಲಿಗೆ ವೈಮಾನಿಕ ಪ್ರದರ್ಶನದಂತೂ ಫಿಕ್ಸ್. ಹಲವಾರು ಬೇರೆ ಬೇರೆ ಯೋಜನೆಗಳೆಲ್ಲ ಈಗ ಡಿ ಕೆ ಶಿವಕುಮಾರ್ ಜಲಸಂಪನ್ಮೂಲ ಸಚಿವರಾಗಿ ನೀರಾವರಿ ಯೋಜನೆಗಳಿಗೆ ಅನುದಾನ ಕೇಳಿದ್ದಾರೆ. ಹಾಗೆ ಕೆಲವೆಲ್ಲ ಈಡೇರುತ್ತೆ, ಕೆಲವು ಪೆಂಡಿಂಗಲ್ಲಿ ಇರುತ್ತೆ. ಈ ಸರ್ತಿ ಮೈಸೂರು ದಸರಾಗೆ ಏರ್ ಶೋ ಫಿಕ್ಸ್ ಅಂತ ಈಗ ಸಿದ್ದರಾಮಯ್ಯನವರೇ ಹೇಳಿದ್ದಾರೆ.